ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 2017ರಲ್ಲಿ ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 2. 51ನೇ ಪ್ರಶ್ನೆ. ನಾಗಾರ್ಜುನ ಸಾಗರ ಯೋಜನೆಯು ಯಾವ ನದಿಯ ಮೇಲೆ ನಿರ್ಮಿತವಾಗಿದೆ? ಇದರ ಉತ್ತರ ಆಯ್ಕೆ ಬಿ, ಕೃಷ್ಣಾ ನದಿ. 52ನೇ ಪ್ರಶ್ನೆ. ಈ ಕೆಳಗಿನ ಕಂಪನಿಗಳಲ್ಲಿ ಯಾವುದು ಮಹಾರತ್ನ ಕಂಪನಿ ಅಲ್ಲ? ಇದರ ಉತ್ತರ ಆಯ್ಕೆ ಸಿ, ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್. 53ನೇ ಪ್ರಶ್ನೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಶಾಸನ ನಿರ್ಮಾಣದ ಅವಶಿಷ್ಟ ಅಧಿಕಾರಿಗಳು ಇರುವುದು? ಇದರ ಉತ್ತರ ಆಯ್ಕೆ ಸಿ, ರಾಜ್ಯದ ವಿಧಾನಮಂಡಲಕ್ಕೆ. 54ನೇ ಪ್ರಶ್ನೆ. ಆಪರೇಷನ್ ಪೋಲೋ ಯಾವುದಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಬಿ, ಹೈದರಾಬಾದ್ ವಿಲೀನಕ್ಕೆ. 55ನೇ ಪ್ರಶ್ನೆ. 12 ಚೆಂಡುಗಳ ಬೆಲೆ 84 ಆದರೆ ಅಂತಹ 3 ಚೆಂಡುಗಳ ಬೆಲೆ ಎಷ್ಟು? ಇದರ ಉತ್ತರ ಆಯ್ಕೆ 21. 56ನೇ ಪ್ರಶ್ನೆ. 1 ಕ್ವಿಂಟಾಲ್ ಎಷ್ಟು kg? ಇದರ ಉತ್ತರ ಆಯ್ಕೆ ಬಿ, 100 kg. 57ನೇ ಪ್ರಶ್ನೆ. ಲಂಡನ್ನಲ್ಲಿ ಇಂಡಿಯಾ ಹೌಸ್ ಅನ್ನು ಸ್ಥಾಪಿಸಿದವರು? ಇದರ ಉತ್ತರ ಆಯ್ಕೆ ಡಿ, ಶ್ಯಾಮ್ಜಿ ಕೃಷ್ಣ ವರ್ಮ. 58ನೇ ಪ್ರಶ್ನೆ. ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಯಾರು? ಇದರ ಉತ್ತರ ಆಯ್ಕೆ ಬಿ, 1ನೇ ಪುಲಿಕೇಶಿ. 59ನೇ ಪ್ರಶ್ನೆ. ಈ ಕೆಳಕಂಡ ಯಾವ ನಗರದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪೀಠ ಇಲ್ಲ? ಇದರ ಉತ್ತರ ಆಯ್ಕೆ ಎ, ಮೈಸೂರು. 60ನೇ ಪ್ರಶ್ನೆ. ಡಕ್ವರ್ತ್ ಲಿವಿಸ್ ಎಂಬ ಶಬ್ದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಬಿ, ಕ್ರಿಕೆಟ್. 61ನೇ ಪ್ರಶ್ನೆ. ಆಂಧ್ರ ಪ್ರದೇಶದ ಹೊಸ ರಾಜಧಾನಿ? ಇದರ ಉತ್ತರ ಆಯ್ಕೆ ಬಿ, ಅಮರಾವತಿ. 62ನೇ ಪ್ರಶ್ನೆ. ಕೆಳಗಿನವರಲ್ಲಿ ಅವಿರೋಧವಾಗಿ ಚುನಾಯಿತರಾದ ಭಾರತದ ರಾಷ್ಟ್ರಪತಿಗಳು ಯಾರು? ಇದರ ಉತ್ತರ ಆಯ್ಕೆ ಸಿ, ಡಾಕ್ಟರ್ ನೀಲಂ ಸಂಜೀವ್ ರೆಡ್ಡಿ. 63ನೇ ಪ್ರಶ್ನೆ. ಪುರಸಭೆಗಳಿಗೆ ಚುನಾವಣೆ ಪ್ರಕ್ರಿಯೆ ನಡೆಸಲು ಈ ಕೆಳಗಿನ ಯಾರ ಅಧೀನಕ್ಕೆ ಒಳಪಟ್ಟಿರುತ್ತದೆ? ಇದರ ಉತ್ತರ ಆಯ್ಕೆ ಎ, ರಾಜ್ಯದ ಚುನಾವಣೆ ಆಯೋಗ. 64ನೇ ಪ್ರಶ್ನೆ. ವುಡ್ಸ್ ವರದಿ ಯಾವುದಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಡಿ, ವಿದ್ಯಾಭ್ಯಾಸ. 65ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಜೈನ ಧರ್ಮ ಹಬ್ಬಲು ಕಾರಣರಾದವರು? ಇದರ ಉತ್ತರ ಆಯ್ಕೆ ಡಿ, ಚಂದ್ರಗುಪ್ತ ಮೌರ್ಯ. 66ನೇ ಪ್ರಶ್ನೆ. ಗೋಲ್ ಗುಂಬಜ್ ನಿರ್ಮಾಣಗೊಂಡಿದ್ದು ಈ ಕೆಳಗಿನವರ ಆಳ್ವಿಕೆಯ ಕಾಲಾವಧಿ ಎಲ್ಲಿ? ಇದರ ಉತ್ತರ ಆಯ್ಕೆ ಡಿ, ಮೊಹಮ್ಮದ್ ಆದಿಲ್ ಶಾ. 67ನೇ ಪ್ರಶ್ನೆ. ಕೂಚಿಪುಡಿ ಎಂಬ ನೃತ್ಯ ರೂಪ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಡಿ, ಆಂಧ್ರ ಪ್ರದೇಶ್. 68ನೇ ಪ್ರಶ್ನೆ. ಈ ಕೆಳಕಂಡ ಭಾರತದ ಯಾವ ರಾಜ್ಯವು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುತ್ತದೆ? ಇದರ ಉತ್ತರ ಆಯ್ಕೆ ಬಿ, ಹರಿಯಾಣ. 69ನೇ ಪ್ರಶ್ನೆ. ಫತೇಪುರ್ ಸಿಕ್ರಿ ಸ್ಥಾಪಕ ಯಾರು? ಇದರ ಉತ್ತರ ಆಯ್ಕೆ ಎ, ಅಕ್ಬರ್. 70ನೇ ಪ್ರಶ್ನೆ. ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ಇದರ ಉತ್ತರ ಆಯ್ಕೆ ಸಿ, ರವೀಂದ್ರನಾಥ್ ಟ್ಯಾಗೂರ್. 71ನೇ ಪ್ರಶ್ನೆ. ಪರಪ್ಪನ ಅಗ್ರಹಾರ ಕೇಂದ್ರೀಯ ಕಾರಾಗೃಹ ಎಲ್ಲಿದೆ? ಇದರ ಉತ್ತರ ಆಯ್ಕೆ ಬಿ, ಬೆಂಗಳೂರು. 72ನೇ ಪ್ರಶ್ನೆ. ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಇದರ ಉತ್ತರ ಆಯ್ಕೆ ಬಿ, ಅಚಲ್ ಕುಮಾರ್ ಜ್ಯೋತಿ. 73ನೇ ಪ್ರಶ್ನೆ. ಸರಕು ಮತ್ತು ಸೇವಾ ತೆರಿಗೆ GST ಎಂದಿನಿಂದ ಜಾರಿಗೆ ಬಂತು? ಇದರ ಉತ್ತರ ಆಯ್ಕೆ ಬಿ, ಜುಲೈ 1, 2017ರಲ್ಲಿ. 74ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಕ್ರಿಕೆಟ್ಗೆ ಸಂಬಂಧವಿಲ್ಲದ್ದು ಯಾವುದು? ಇದರ ಉತ್ತರ ಆಯ್ಕೆ ಸಿ, ಆಗಾ ಖಾನ್ ಕಪ್. 75ನೇ ಪ್ರಶ್ನೆ. ಈ ಕೆಳಕಂಡ ಯಾವ ಬ್ಯಾಂಕ್ ATM ಅನ್ನು ಮೊದಲ ಬಾರಿಗೆ ಭಾರತಕ್ಕೆ ಪರಿಚಯಿಸಿತು? ಇದರ ಉತ್ತರ ಆಯ್ಕೆ ಬಿ, HSBC ಬ್ಯಾಂಕ್. 76ನೇ ಪ್ರಶ್ನೆ. ಭಾರತದ ಹಸಿರು ಕ್ರಾಂತಿ ಪಿತಾಮಹ ಯಾರು? ಇದರ ಉತ್ತರ ಆಯ್ಕೆ MS ಸ್ವಾಮಿನಾಥನ್. 77ನೇ ಪ್ರಶ್ನೆ. ಲಂಡನ್ ಯಾವ ನದಿಯ ತೀರದಲ್ಲಿದೆ? ಇದರ ಉತ್ತರ ಆಯ್ಕೆ ಥೇಮ್ಸ್. 78ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು? ಇದರ ಉತ್ತರ ಆಯ್ಕೆ ನೈಲ್ ನದಿ. 79ನೇ ಪ್ರಶ್ನೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಯಾವ ಕೃಷಿ ಬೆಳೆ ಬೆಳೆಸುತ್ತಾರೆ?
ಇದರ ಉತ್ತರ ಆಯ್ಕೆ ಬಿ ರಬಿ ಬೆಳೆ. 80ನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಲಿಮಿಟೆಡ್ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಇದರ ಉತ್ತರ ಆಯ್ಕೆ ಬಿ ಭದ್ರಾವತಿ. 81ನೇ ಪ್ರಶ್ನೆ, ಈ ಕೆಳಕಂಡ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ರಾಗಿ ಉತ್ಪಾದನೆ ಹೆಚ್ಚಿದೆ? ಇದರ ಉತ್ತರ ಆಯ್ಕೆ ಸಿ ಕರ್ನಾಟಕ ರಾಜ್ಯ. 82ನೇ ಪ್ರಶ್ನೆ, ಈ ವರ್ಷದ ಭಾರತದ ಯಾವ ಚಿತ್ರವನ್ನು ಆಸ್ಕರ್ ಪ್ರಶಸ್ತಿಗಾಗಿ ಅಧಿಕೃತವಾಗಿ ಆಚರಿಸಲಾಗಿದೆ? ಇದರ ಉತ್ತರ ಆಯ್ಕೆ ಎ ನ್ಯೂಟನ್. 83ನೇ ಪ್ರಶ್ನೆ, ಜಗತ್ತಿನಲ್ಲಿ 7 ವರ್ಷಗಳ ಕಾಲ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದ ಬಿಲ್ ಗೇಟ್ಸ್ರನ್ನು ಮೊದಲ ಬಾರಿಗೆ ಜುಲೈ 26, 2017ರಲ್ಲಿ ಶ್ರೀಮಂತಿಕೆಯಲ್ಲಿ ದಾಟಿದ ಮೊದಲ ವ್ಯಕ್ತಿ? ಇದರ ಉತ್ತರ ಆಯ್ಕೆ ಬಿ ಜೆಫ್ ಬೆಜೋಸ್. 84ನೇ ಪ್ರಶ್ನೆ, ಫೋರ್ಜರಿ ಎಂದರೇನು? ಇದರ ಉತ್ತರ ಆಯ್ಕೆ ಬಿ ವಂಚಿಸುವ ಸಲುವಾಗಿ ಬೇರೊಬ್ಬರ ಸಹಿಯನ್ನು ಮತ್ತೊಬ್ಬರು ಮಾಡುವುದು. 85ನೇ ಪ್ರಶ್ನೆ, ಲಾಫಿಂಗ್ ಗ್ಯಾಸ್ನ ರಾಸಾಯನಿಕ ಸೂತ್ರ? ಇದರ ಉತ್ತರ ಆಯ್ಕೆ ಡಿ N2O. 86ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಈ ಕೆಳಗಿನ ಯಾವುದು ಪೊಲೀಸ್ ಜಿಲ್ಲೆಯಾಗಿದ್ದು ಕಂದಾಯ ಜಿಲ್ಲೆಯಾಗಿರುವುದಿಲ್ಲ? ಇದರ ಉತ್ತರ ಆಯ್ಕೆ ಸಿ ಕೋಲಾರ ಚಿನ್ನದ ಗಣಿ ಪ್ರದೇಶ. 87ನೇ ಪ್ರಶ್ನೆ, ಈ ಕೆಳಗಿನ ಶಿಖರಗಳಲ್ಲಿ ಯಾವುದು ವಿಶ್ವದ ಅತ್ಯುನ್ನತವಾದ ಶಿಖರ? ಇದರ ಉತ್ತರ ಆಯ್ಕೆ ಮೌಂಟ್ ಎವರೆಸ್ಟ್. 88ನೇ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಕೆಳಗಿನವರಿಗೆ ಸಂಬೋಧಿಸಿ ಸ್ವಹಸ್ತಾಕ್ಷರದಲ್ಲಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಬಹುದು? ಇದರ ಉತ್ತರ ಆಯ್ಕೆ ಭಾರತದ ರಾಷ್ಟ್ರಪತಿಯವರಿಗೆ. 89ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ರೂಪಿಸಿದವರು ನ್ಯಾಯಿಕ್ ಪುನರಾವಲೋಕನದ ವಿಚಾರವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದಾರೆ? ಇದರ ಉತ್ತರ ಆಯ್ಕೆ USA. 90ನೇ ಪ್ರಶ್ನೆ, ಚಿಪ್ಕೋ ಚಳುವಳಿಯ ಉದ್ದೇಶವು? ಇದರ ಉತ್ತರ ಆಯ್ಕೆ ಡಿ ಅರಣ್ಯ ನಾಶವನ್ನು ತಡೆಗಟ್ಟುವುದು. 91ನೇ ಪ್ರಶ್ನೆ, ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು? ಇದರ ಉತ್ತರ ಆಯ್ಕೆ ಡಿ ಲಿವರ್. 92ನೇ ಪ್ರಶ್ನೆ, ಸರ್ ಸಿ ವಿ ರಾಮನ್ ಅವರಿಗೆ ಬೌದ್ಧಶಾಸ್ತ್ರದಲ್ಲಿ ಅವರು ಈ ಕೆಳಕಂಡದವನ್ನು ಕುರಿತು ಮಾಡಿದ ಅಧ್ಯಯನಕ್ಕಾಗಿ ನೊಬೆಲ್ ಬಹುಮಾನ ನೀಡಲಾಯಿತು? ಇದರ ಉತ್ತರ ಆಯ್ಕೆ ಚದುರಿಕೆ. 93ನೇ ಪ್ರಶ್ನೆ, ಈ ಕೆಳಗಿನ ಕರ್ನಾಟಕದ ಯಾವ ನಗರಕ್ಕೆ ಪೊಲೀಸ್ ಆಯುಕ್ತರು ಇಲ್ಲ? ಇದರ ಉತ್ತರ ಆಯ್ಕೆ ಸಿ ತುಮಕೂರು. 94ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಕಂಡ ಯಾವ ವಾಕ್ಯಾಂಗವು ಕಾಣಿಸಿಕೊಳ್ಳುತ್ತದೆ? ಇದರ ಉತ್ತರ ಆಯ್ಕೆ ಡಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದರ ಉತ್ತರವಾಗಿದೆ. 95ನೇ ಪ್ರಶ್ನೆ, ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು? ಇದರ ಉತ್ತರ ಆಯ್ಕೆ ಡಿ ಕುಮಟಾ ಮತ್ತು ಹೊನ್ನಾವರ್. 96ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈಗಿನ ಅಧ್ಯಕ್ಷರು ಯಾರು? ಇದರ ಉತ್ತರ ಆಯ್ಕೆ ಸಿ SG ಸಿದ್ದರಾಮಯ್ಯ. 97ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪದಾರ್ಥವು ಅರೆವಾಹಕವಾಗಿದೆ? ಇದರ ಉತ್ತರ ಆಯ್ಕೆ ಸಿಲಿಕಾನ್. 98ನೇ ಪ್ರಶ್ನೆ, ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು? ಇದರ ಉತ್ತರ ಆಯ್ಕೆ ಡಿ ಮಿಜೋರಾಂ. 99ನೇ ಪ್ರಶ್ನೆ, ಒಬ್ಬ ಆಟಗಾರನಿಗೆ ತತ್ಕ್ಷಣದ ಶಕ್ತಿಗಾಗಿ ನೀಡುವುದು? ಇದರ ಉತ್ತರ ಆಯ್ಕೆ ಸಿ ಕಾರ್ಬೋಹೈಡ್ರೇಟ್ಗಳು. ಕೊನೆಯದಾಗಿ 100ನೇ ಪ್ರಶ್ನೆ, ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ? ಇದರ ಉತ್ತರ ಆಯ್ಕೆ ಬಿ ಪುಣೆ. ಥ್ಯಾಂಕ್ ಯು ಫ್ರೆಂಡ್ಸ್.